ಇಲಾಖೆ ಹೆಸರು ಕರ್ನಾಟಕ ಬ್ಯಾಂಕ್‌ನಲ್ಲಿ ಬೃಹತ್ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು, ಅಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ನಡೆಯಲಿದ್ದು, ಪ್ರೊಬೇಷನರಿ ಆಫೀಸರ್ ಸ್ಕೇಲ್ 1 ಹುದ್ದೆಗಳಾಗಿದ್ದು, ಉದ್ಯೋಗದ ಸ್ಥಳ ಭಾರತಾದ್ಯಂತ ಇರುತ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಸಂಬಳದ ವಿವರ ಪ್ರತಿ ತಿಂಗಳು 48,480 ರಿಂದ 85,920 ರೂಪಾಯಿವರೆಗೂ ಸಂಬಳ ನೀಡಲಾಗುವುದು. ವಯೋಮಿತಿ ಅಭ್ಯರ್ಥಿಗೆ ನವೆಂಬರ್ 1, 2024 ರಂತೆ 28 ವರ್ಷ, ಅಭ್ಯರ್ಥಿಯು ನವೆಂಬರ್ 2, 1996 ರಂದು ಅಥವಾ ನಂತರ ಜನಿಸಿರಬೇಕು. ವಯೋಮಿತಿ ಸಡಿಲಿಕೆ SC ST ಯವರಿಗೆ 5 ವರ್ಷದ ವಯೋಮಿತಿ ಸಡಿಲಿಕೆ ನೀಡಲಾಗುವುದು. ಅದೇ ರೀತಿ ಅರ್ಜಿ ಶುಲ್ಕ ಸಾಮಾನ್ಯ OBC UR ಇತರ ಅಭ್ಯರ್ಥಿಗಳಿಗೆ 800 ರೂಪಾಯಿ, ಜೊತೆಗೆ ಟ್ಯಾಕ್ಸ್ ಕೂಡ ನೀವು ತುಂಬಬೇಕು. SC ST ಯವರಿಗೆ 700, ಜೊತೆಗೆ ಅನ್ವಯವಾಗುವ ತೆರಿಗೆ ಅಂದರೆ ಟ್ಯಾಕ್ಸ್ ನೀವು ಕೂಡ ತುಂಬಿರಬೇಕು. ಆನ್ಲೈನ್ ಮೂಲಕ ನೀವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕು. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಯು ಕೃಷಿ ವಿಜ್ಞಾನದಲ್ಲಿ ಪದವೀಧರರಾಗಿರಬೇಕು ಅಥವಾ ಯಾವುದೇ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಅಥವಾ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಕಾನೂನಿನಲ್ಲಿ ಪದವಿಯನ್ನು ಪಡೆದಿರಬೇಕು. ಅದೇ ರೀತಿ 5 ವರ್ಷಗಳ ಸಮಗ್ರ ಕೋರ್ಸನ್ನು ನೀವು ಮಾಡಿರಬೇಕು. ಆಯ್ಕೆ ವಿಧಾನ: ಆನ್ಲೈನ್ ಪರೀಕ್ಷೆ, ವಸ್ತುನಿಷ್ಠ ಪ್ರಕಾರದ ಬಹು ಆಯ್ಕೆ, ವಿವರಣಾತ್ಮಕ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಆನ್ಲೈನ್ನಲ್ಲಿ ನವೆಂಬರ್ 30ನೇ ತಾರೀಕಿನಿಂದ ಕೊನೆಯ ದಿನಾಂಕ ಡಿಸೆಂಬರ್ 10, 2024 ರವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ನೋಟಿಫಿಕೇಷನ್ನಲ್ಲಿ ಏನಿದೆ ಅಂತ ಕೂಡ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನಲ್ಲಿ ಈ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದು, ಇಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ನೀವು ಯಾರೆಲ್ಲ ಅಪ್ಲಿಕೇಶನ್ ಹಾಕಲು ಬಯಸುತ್ತೀರಿ, ಇಲ್ಲಿ ನೀವು ನೋಡಬಹುದು. ಬೆಂಗಳೂರು, ಹೈದರಾಬಾದ್, ಧಾರವಾಡ, ಹುಬ್ಬಳ್ಳಿ, ಚೆನ್ನೈ, ಕಲ್ಕತ್ತಾ, ಮೈಸೂರು, ಮುಂಬೈ, ಪುಣೆ, ಶಿವಮೊಗ್ಗ, ಈ ರೀತಿಯಾಗಿ ಇಲ್ಲಿ ಬೇರೆ ಬೇರೆ ಸೆಂಟರ್ ಕೂಡ ಇದೆ, ನೀವು ನೋಡಿಕೊಳ್ಳಿ. ಅದೇ ರೀತಿ ಇಲ್ಲಿ ಎಕ್ಸಾಮ್ ಕೂಡ ಇದೆ, ಆನ್ಲೈನ್ ಎಕ್ಸಾಮಿನೇಷನ್. ಯಾವೆಲ್ಲ ಇಲ್ಲಿ ಸಿಲೆಬಸ್ ಇದೆ ಅಂತ ಕೂಡ ನೀಡಿದ್ದಾರೆ, ನೀವು ನೋಡಿಕೊಳ್ಳಿ. ಅದೇ ರೀತಿ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಇಲ್ಲಿ ನೀಡಿರುವ ವೆಬ್ಸೈಟ್ www.karnatakabank.com ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅಪ್ಲೈ ಆನ್ಲೈನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿಂದ ನೀವು ರಿಜಿಸ್ಟರ್ ಮಾಡಿ ಆಮೇಲೆ ಅರ್ಜಿಯನ್ನು ನೀವು ಸಲ್ಲಿಸಬೇಕು. ಯಾವ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಪ್ರೊಸೆಸ್ ಕೂಡ ನೀಡಿದ್ದಾರೆ, ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು. ಇಲ್ಲಿ ಮೊದಲು ನಿಮ್ಮ ಒಂದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮಾಡಬೇಕು. ಆಮೇಲೆ ಅಲ್ಲಿ ಪರ್ಸನಲ್ ಡೀಟೇಲ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ಪ್ರಿವ್ಯೂ ಆಫ್ ಡೀಟೇಲ್ಸ್, ಪೇಮೆಂಟ್ ಆ್ಯಂಡ್ ಅಪ್ಲಿಕೇಶನ್ ಫೀಸ್, ಫೈನಲ್ ಸಬ್ಮಿಷನ್, ಈ ರೀತಿಯಾಗಿ ಇಲ್ಲಿ ಅವರು ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕಂತ ಕೂಡ ನೀಡಿದ್ದಾರೆ, ನೀವು ನೋಡಿಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ನೋಟಿಫಿಕೇಷನಲ್ಲಿ ಲಿಂಕನ್ನು ನೀಡುತ್ತೇನೆ, ಹೆಚ್ಚಿನ ಮಾಹಿತಿಗಾಗಿ ನೀವು ನೋಡಬಹುದು. ಅದೇ ರೀತಿ ಅರ್ಜಿ ಸಲ್ಲಿಸಲು ಕೂಡ ವೆಬ್ಸೈಟ್ ಲಿಂಕನ್ನು ಕೂಡ ನೀಡುತ್ತೇನೆ, ನೀವು ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ಏನಾದರೂ ನಿಮಗೆ ಇಶ್ಯೂ ಬಂದರೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅವರು ಅವರ ಫೋನ್ ನಂಬರ್, ಇಮೇಲ್ ID ಎಲ್ಲ ನೀಡಿದ್ದಾರೆ, ನೀವು ಇಲ್ಲಿ ನೋಡಿ. ಏನಾದರೂ ಇಶ್ಯೂಸ್ ಬಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಏನಾದರೂ ನಿಮಗೆ ಇಶ್ಯೂ ಬಂದರೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅವರು ಅವರ ಫೋನ್ ನಂಬರ್, ಇಮೇಲ್ ID ಎಲ್ಲ ನೀಡಿದ್ದಾರೆ, ನೀವು ಇಲ್ಲಿ ನೋಡಿ. ಏನಾದರೂ ಇಶ್ಯೂಸ್ ಬಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಏನಾದರೂ ನಿಮಗೆ ಇಶ್ಯೂ ಬಂದರೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅವರು ಅವರ ಫೋನ್ ನಂಬರ್, ಇಮೇಲ್ ID ಎಲ್ಲ ನೀಡಿದ್ದಾರೆ, ನೀವು ಇಲ್ಲಿ ನೋಡಿ. ಏನಾದರೂ ಇಶ್ಯೂಸ್ ಬಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಏನಾದರೂ ನಿಮಗೆ ಇಶ್ಯೂ ಬಂದರೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅವರು ಅವರ ಫೋನ್ ನಂಬರ್, ಇಮೇಲ್ ID ಎಲ್ಲ ನೀಡಿದ್ದಾರೆ, ನೀವು ಇಲ್ಲಿ ನೋಡಿ. ಏನಾದರೂ ಇಶ್ಯೂಸ್ ಬಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಏನಾದರೂ ನಿಮಗೆ ಇಶ್ಯೂ ಬಂದರೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅವರು ಅವರ ಫೋನ್ ನಂಬರ್, ಇಮೇಲ್ ID ಎಲ್ಲ ನೀಡಿದ್ದಾರೆ, ನೀವು ಇಲ್ಲಿ ನೋಡಿ. ಏನಾದರೂ ಇಶ್ಯೂಸ್ ಬಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು.
ಏನಾದರೂ ನಿಮಗೆ ಇಶ್ಯೂ ಬಂದರೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅವರು ಅವರ ಫೋನ್ ನಂಬರ್, ಇಮೇಲ್ ಐ ಡಿ ಎಲ್ಲ ನೀಡಿದ್ದಾರೆ. ನೀವು ಇಲ್ಲಿ ನೋಡಿ, ಏನಾದರೂ ಇಶ್ಯೂಸ್ ಬಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು. ಏನಾದರೂ ನಿಮಗೆ ಇಶ್ಯೂ ಬಂದರೆ ಅಪ್ಲಿಕೇಶನ್ ಹಾಕುವಾಗ ಇಲ್ಲಿ ಅವರು ಅವರ ಫೋನ್ ನಂಬರ್, ಇಮೇಲ್ ಐ ಡಿ ಎಲ್ಲ ನೀಡಿದ್ದಾರೆ. ನೀವು ಇಲ್ಲಿ ನೋಡಿ, ಏನಾದರೂ ಇಶ್ಯೂಸ್ ಬಂದರೆ ನೀವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು.